ಪಾಕ್ ಪರ ಘೋಷಣೆ ಕೂಗಿದ್ದ ನಾಸರ್ ಬೆಂಬಲಿಗರ ವಿಚಾರ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಗೆ ಬಿಜೆಪಿ ದೂರನ್ನ ನೀಡಿದೆ. ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ದೂರನ್ನ ನೀಡಲಾಗಿತ್ತು. ಪಾಕ್ ಪರ ಘೋಷಣೆ ಕೂಗಿದವರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸಿದೆ. ಯಾರೇ ಆಗಿರಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾಸಿರ್ ಹುಸೇನ್ ಅವರು ಕೂಡ ಆ ಸಂದರ್ಭದಲ್ಲಿ ಅಲ್ಲೇ ಇದ್ರು. ಒಂದು ಬಾರಿನೂ ಕೂಡ ತಿರುಗಿ ಈ ರೀತಿಯಾಗಿ ಘೋಷಣೆ ಕೂಗಬೇಡಿ ಅಂತ ಹೇಳಕ್ಕೆ ಅವ್ರಿಗೆ ತಾಕತ್ತಿರ್ಲಿಲ್ವಾ ಅಂತ ಆ ಸಂದರ್ಭದಲ್ಲಿ ಅವ್ರು ಘೋಷಣೆ ಕೂಗೋದು ಅವ್ರ ಕಿವಿ ಕೇಳ್ತಾ ಇರ್ಲಿಲ್ವಾ? ಅಲ್ಲೇ ಇದ್ರು. ಎಲ್ಲರೂ ಕೂಡ ಆ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಅವರು ಪಾಕ್ ಜಿಂದಾಬಾದ್ ಅಂದಾಗೂ ಕೂಡ ಏನು ಕೂಡ ತಿರುಗಿ ನೋಡಿರ್ಲಿಲ್ಲ ಅಥವಾ ಈ ರೀತಿಯ ಕೂಗಬೇಡಿ ಅಂತಾನೂ ಕೂಡ ಹೇಳಲಿಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಪ್ರಕರಣ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ನಾಯಕರು ದೂರು ನೀಡುವ ಮುನ್ನವೇ ಎಫ್ಐಆರ್ ದಾಖಲಾಗಿದೆ. ಅಪರಿಚಿತ ವ್ಯಕ್ತಿಗಳ ಮೇಲೆ ಎಫ್ಐಆರ್ ಅನ್ನ ಪೊಲೀಸರು ದಾಖಲಿಸಿದ್ದಾರೆ. ಯಾರು ಈ ರೀತಿಯಾಗಿ ಘೋಷಣೆ ಕೂಗಿದ್ರು ಅವರ ವಿರುದ್ಧ ಕೂಡ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಸುಮುಟೋ ಕೇಸ್ ಅನ್ನ ದಾಖಲಿಸಿದ್ದಾರೆ ವಿಧಾನಸೌಧ ಪೊಲೀಸರು. 153B ರಾಷ್ಟ್ರೀಯ ಏಕೀಕರಣಕ್ಕೆ ಪೂರ್ವಾಗ್ರಹ ಪೀಡಿತ ಆರೋಪ ಸಂಬಂಧಪಟ್ಟಂತೆ ಮತ್ತು 505 ಸಾರ್ವಜನಿಕ ಸ್ಥಳಗಳಲ್ಲಿ ಕಿಡಿಗೇಡಿತನದ ಹೇಳಿಕೆಗಳು ಇದು ಸಂಬಂಧಪಟ್ಟಂತೆ ಇದೀಗ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ವಿಧಾನಸೌಧದಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ದಾಖಲಾಗದ ಜೊತೆಗೆ ಯಾರೆಲ್ಲ ಈ ರೀತಿಯಾಗಿ ಕೂಗಿದ್ದಾರೋ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕು. ಬರೀ ಅರೆಸ್ಟ್ ಮಾಡಿ ಕೂರ್ಸೋದಲ್ಲ. ಪಾಕ್ ಪರ ಘೋಷಣೆ ಕೂಗಿದ್ದ ನಾಸರ್ ಬೆಂಬಲಿಗರ ವಿಚಾರ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಗೆ ಬಿಜೆಪಿ ದೂರನ್ನ ನೀಡಿದೆ. ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ದೂರನ್ನ ನೀಡಲಾಗಿತ್ತು. ಪಾಕ್ ಪರ ಘೋಷಣೆ ಕೂಗಿದವರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸಿದೆ. ಯಾರೇ ಆಗಿರಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾಸಿರ್ ಹುಸೇನ್ ಅವರು ಕೂಡ ಆ ಸಂದರ್ಭದಲ್ಲಿ ಅಲ್ಲೇ ಇದ್ರು. ಒಂದು ಬಾರಿನೂ ಕೂಡ ತಿರುಗಿ ಈ ರೀತಿಯಾಗಿ ಘೋಷಣೆ ಕೂಗಬೇಡಿ ಅಂತ ಹೇಳಕ್ಕೆ ಅವ್ರಿಗೆ ತಾಕತ್ತಿರ್ಲಿಲ್ವಾ ಅಂತ ಆ ಸಂದರ್ಭದಲ್ಲಿ ಅವ್ರು ಘೋಷಣೆ ಕೂಗೋದು ಅವ್ರ ಕಿವಿ ಕೇಳ್ತಾ ಇರ್ಲಿಲ್ವಾ? ಅಲ್ಲೇ ಇದ್ರು. ಎಲ್ಲರೂ ಕೂಡ ಆ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಅವರು ಪಾಕ್ ಜಿಂದಾಬಾದ್ ಅಂದಾಗೂ ಕೂಡ ಏನು ಕೂಡ ತಿರುಗಿ ನೋಡಿರ್ಲಿಲ್ಲ ಅಥವಾ ಈ ರೀತಿಯ ಕೂಗಬೇಡಿ ಅಂತಾನೂ ಕೂಡ ಹೇಳಲಿಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಪ್ರಕರಣ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ನಾಯಕರು ದೂರು ನೀಡುವ ಮುನ್ನವೇ ಎಫ್ಐಆರ್ ದಾಖಲಾಗಿದೆ. ಅಪರಿಚಿತ ವ್ಯಕ್ತಿಗಳ ಮೇಲೆ ಎಫ್ಐಆರ್ ಅನ್ನ ಪೊಲೀಸರು ದಾಖಲಿಸಿದ್ದಾರೆ. ಯಾರು ಈ ರೀತಿಯಾಗಿ ಘೋಷಣೆ ಕೂಗಿದ್ರು ಅವರ ವಿರುದ್ಧ ಕೂಡ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಸುಮುಟೋ ಕೇಸ್ ಅನ್ನ ದಾಖಲಿಸಿದ್ದಾರೆ ವಿಧಾನಸೌಧ ಪೊಲೀಸರು. 153B ರಾಷ್ಟ್ರೀಯ ಏಕೀಕರಣಕ್ಕೆ ಪೂರ್ವಾಗ್ರಹ ಪೀಡಿತ ಆರೋಪ ಸಂಬಂಧಪಟ್ಟಂತೆ ಮತ್ತು 505 ಸಾರ್ವಜನಿಕ ಸ್ಥಳಗಳಲ್ಲಿ ಕಿಡಿಗೇಡಿತನದ ಹೇಳಿಕೆಗಳು ಇದು ಸಂಬಂಧಪಟ್ಟಂತೆ ಇದೀಗ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ವಿಧಾನಸೌಧದಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ದಾಖಲಾಗದ ಜೊತೆಗೆ ಯಾರೆಲ್ಲ ಈ ರೀತಿಯಾಗಿ ಕೂಗಿದ್ದಾರೋ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕು. ಬರೀ ಅರೆಸ್ಟ್ ಮಾಡಿ ಕೂರ್ಸೋದಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.